ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ದೇವನಹಳ್ಳಿ ಎಸ್ಎಲ್ಎಸ್ ಖಾಸಗಿ ವಸತಿ ಶಾಲೆ ಮುಖ್ಯಸ್ಥ ಧನಂಜಯ್ ಕಾಮಕೃತ್ಯ. ಹಾಸ್ಟೆಲ್ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ಆರೋಪ. 8ನೇ ತರಗತಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ. ಪೋಕ್ಸೋ ಪ್ರಕರಣದಡಿ ಪತಿ ಪತ್ನಿ ಬಂಧನ. ನವ ಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಮೇವು ಹಂಚಿಕೆಗೆ ತೀರ್ಮಾನ. ಗೌರಿಬಿದನೂರು ತಾಲೂಕಿನ ವಿದುರಶ್ವತ್ಥ ಜಾತ್ರೆಯಲ್ಲಿ ಉಚಿತ ಮೇವು ವಿತರಣೆ. ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ ಅಧ್ಯಕ್ಷ ಅಂಬರೀಶ್ ಘೋಷಣೆ. ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ. ಮೊದಲ ದಿನ ಜಿಲ್ಲೆಯಲ್ಲಿ ಪರೀಕ್ಷೆ ಸುಗಮ. ಮೊದಲ ದಿನ ಮಾತೃಭಾಷೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು. ಖುಷಿಯಿಂದಲೇ ಪರೀಕ್ಷೆ ಬರೆದು ಹೊರಬಂದ ವಿದ್ಯಾರ್ಥಿಗಳು. ಸುಪ್ರೀಂ ತಡೆಯಾಜ್ಞೆ ನಂತರ ಸ್ವಕ್ಷೇತ್ರಕ್ಕೆ ಬಂದ ಶಾಸಕ ಸುಬ್ಬಾರೆಡ್ಡಿ. ಅದ್ಧೂರಿಯಾಗಿ ಬರಮಾಡಿಕೊಂಡ ಕ್ಷೇತ್ರದ ಜನತೆ. ಕಿಲೋಮೀಟರ್ ರೋಡ್. ಸುಬ್ಬಾರೆಡ್ಡಿ ಬೆಂಬಲಿಗರಿಂದ ಸಂಭ್ರಮಾಚರಣೆ. ವಾರ್ತೆಗಳ ವಿವರ. ಹೆಣ್ಣು ಮಕ್ಕಳ ಪೋಷಕರೇ ಹುಷಾರ್. ಮಕ್ಕಳ ಭವಿಷ್ಯ ಉತ್ತಮವಾಗಿರಲಿ ಎಂದು ಖಾಸಗಿ ಶಾಲೆಗಳತ್ತ ಗಮನ ಹರಿಸುತ್ತಿರುವ ಪೋಷಕರು ನೋಡಲೇಬೇಕಾದ ಸ್ಟೋರಿ ಇದು. ಅದರಲ್ಲೂ ಮನೆಯಿಂದ ಹೋಗಿ ಬರಲು ದೂರ ಎಂಬ ಕಾರಣಕ್ಕೆ ಖಾಸಗಿ ವಸತಿ ಶಾಲೆಗಳಿಗೆ ನೋಂದಣಿ ಮಾಡಿಸುವ ಪೋಷಕರು ಈ ಸ್ಟೋರಿ ನೋಡಲೇಬೇಕು. ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ವಸತಿ ಶಾಲೆಯಲ್ಲಿ ಬಿಡುವ ಪೋಷಕರು ಎಚ್ಚರದಿಂದ ಇರಬೇಕು ಎಂಬುದಕ್ಕೆ ಈ ಸ್ಟೋರಿ ಉತ್ತಮ ನಿದರ್ಶನ. ಹಾಗಾದರೆ ಸ್ಟೋರಿ ಏನು ಅಂತ ನೀವೇ ನೋಡಿ. ಹೌದು, ಈ ಪ್ರಕರಣ ಏನಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿರುವ ಖಾಸಗಿ ಶಾಲೆಯೊಂದರಲ್ಲಿ ಶಾಲಾ ಮುಖ್ಯಸ್ಥ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷನಾಗಿರುವ ಆರೋಪಿ ಡಿಎಸ್ ಧನಂಜಯ್ 8ನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಬೆಳಕಿಗೆ ಬಂದಿದ್ದು ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಪ್ರಕರಣದಲ್ಲಿ ಪತ್ನಿ ಪತಿ ಇಬ್ಬರನ್ನು ದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಪತ್ನಿ ಪತಿ ಎಸಗಿರುವ ಲೈಂಗಿಕ ದೌರ್ಜನ್ಯದ ಕೃತ್ಯ ಮುಚ್ಚಿ ಹಾಕಲು ಯತ್ನಿಸಿರುವ ಆರೋಪದಡಿ ಪ್ರಾಂಶುಪಾಲೆಯಾಗಿದ್ದ ಧನಂಜಯ್ ಪತ್ನಿಯನ್ನು ಬಂಧಿಸಲಾಗಿದೆ. ಪೋಷಕರು ನೀಡಿರುವ ದೂರಿನಲ್ಲಿ ವಸತಿ ಶಾಲೆಯಲ್ಲಿದ್ದ ಅಕ್ಕ ಮತ್ತು ತಂಗಿ ವಿದ್ಯಾರ್ಥಿನಿ ಇಬ್ಬರಲ್ಲಿ ಅಕ್ಕನನ್ನು 2 ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದನೆಂದು, ಬಳಿಕ ತಂಗಿಯ ಮೇಲೂ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ್ದು, ತಂಗಿ ಬಾತ್ರೂಮಲ್ಲಿ ಅಡಗಿ ತಪ್ಪಿಸಿಕೊಂಡಿದ್ದರಿಂದ ದೌರ್ಜನ್ಯದಿಂದ ಪಾರಾಗಿದ್ದಾಳೆಂಬ ಅಂಶಗಳು ದೂರಿನಲ್ಲಿ ನೀಡಲಾಗಿದೆ. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶಶಿಧರ್ ಎಸ್ ಕೋಸಂಬೆ ಶಾಲೆಗೆ ಭೇಟಿ ನೀಡಿ ಮಾತನಾಡಿ, ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ 9ರಂದು ಖಾಸಗಿ ವಸತಿ ಶಾಲೆಯಲ್ಲಿ ದುರ್ಘಟನೆ ನಡೆದಿದೆ. ಇದಕ್ಕೆ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಕಳವಳ ವ್ಯಕ್ತಪಡಿಸುತ್ತಿದೆ. ಶಾಲೆ ಎಂದರೆ ಮಕ್ಕಳಿಗೆ ಮನೆಗಿಂತಲೂ ಅತ್ಯಂತ ಸುರಕ್ಷಿತ ಸ್ಥಳ. ಮಕ್ಕಳು ವಿದ್ಯಾಭ್ಯಾಸ ಪಡೆಯುವ ಮಕ್ಕಳಿಗೆ ನೀಚ ವ್ಯಕ್ತಿಗಳಿಂದ ದುಷ್ಕೃತ್ಯವೆಸಗಿರುವುದು ಖಂಡನೀಯ. ಮಕ್ಕಳ ಆಯೋಗ ಕ್ಷಮಿಸುವುದಿಲ್ಲ. ಪೊಲೀಸ್ ಎಸಿಪಿ ಹರ್ಷ ಅವರು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದಾರೆ. ಎಲ್ಲ ರೀತಿಯಲ್ಲಿ ತನಿಖೆ ಕೈಗೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಆಯೋಗ ಶಾಲೆ ಭೇಟಿ ನೀಡಿ ಘಟನೆ ನಡೆದಿರುವುದು ಕಂಡುಬಂದಿದ್ದು, ಇದು ಶಾಲೆಯಂತೆ ಕಾಣಿಸಿಲ್ಲ. ಇದೊಂದು ನರಕದ ಮನೆಯ ರೀತಿಯಲ್ಲಿ ಮೂಡಿಸುತ್ತಿದೆ. ಜಿಲ್ಲಾಧಿಕಾರಿ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ವಸತಿ ಶಾಲೆಯಲ್ಲಿರುವ ಮಕ್ಕಳಿಗೆ ಸೂಕ್ತ ರಕ್ಷಣೆ ಒದಗಿಸಿಕೊಡಬೇಕು ಎಂದರು. ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ 9ನೇ ತಾರೀಕಿನಂದು ಒಂದು ಶಾಲೆಯಲ್ಲಿ ಬಹಳ ಒಂದು ದುರ್ಘಟನೆ ನಡೆಯಿತು. ಅದು ಬಹಳ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ಶಾಲೆ ಅಂದರೆ ಮಕ್ಕಳಿಗೆ ಮನೆಯ ನಂತರ ಅತ್ಯಂತ ಸುರಕ್ಷಿತ ಸ್ಥಳ ಅಂದರೆ ಅದು ಶಾಲೆ. ಮತ್ತು ಹೆಚ್ಚಿನ ಸಮಯ ಮಕ್ಕಳು ಕಾಲ ಕಳೀತಕ್ಕಂಥದ್ದು ಶಾಲೆ. ಹೀಗಾಗಿ ಇಂಥ ಒಂದು ಮುಗ್ಧ ಮಕ್ಕಳಿಗೆ ಇಂಥ ನೀಚ ವ್ಯಕ್ತಿಗಳು ಯಾವ ರೀತಿಯಾಗಿ ಇಂಥ ದುಷ್ಕೃತ್ಯ ಮಾಡಿದ್ದಾರೆ ಅನ್ನೋದು ಭಾಳ ಬೇಸರದಾಗ್ತಾ ಇದೆ. ಹೀಗಾಗಿ ಇದು ಆಯೋಗ ಇದು ಸಹಿಸಲ್ಲ. ಮತ್ತು ನಮ್ಮ ಪೊಲೀಸ್ ACP ಅವರು ಭಾಳ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ, ಶ್ರೀಧರ್ ಸರ್. ಅವ್ರ ಬಗ್ಗೆ ಎಲ್ಲ ಈಗ ಸ್ಟಡಿ ಮಾಡಿದೆ, ನಾನು ತಿಳ್ಕೊಂಡೆ. ಒಟ್ಟಾರೆಯಾಗಿ ಆಯೋಗ ಇದೆಲ್ಲ ಇವತ್ತಿನ ದಿವಸ ಭೇಟಿ ಪಟ್ಟಂಥದ್ದು ಮತ್ತು ಇಲ್ಲಿನ ಎಲ್ಲ ಈಗ ಘಟನೆ ಸಂಬಂಧಪಟ್ಟಂತೆ ಮಾಹಿತಿ ತಿಳ್ಕೊಂಡಾಗ ಇದು ಒಂದು ಶಾಲೆನೇ ಅನ್ನಿಸ್ತಾ ಇಲ್ಲ, ಇದು ಒಂದು ಮನೆ, ಇದು ನರಕದ ಮನೆ ಅಂಥೇಳಿ ಭಾವನೆ ಬರ್ತಾ ಇದೆ.
ಹೀಗಾಗಿ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಜಿಲ್ಲಾಡಳಿತ ಇದನ್ನು ಕೂಡಲೇ ತ್ವರಿತಗತಿಯಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿ ತಗೊಳ್ಬೇಕು. ಒಬ್ಬ ಆಡಳಿತಾಧಿಕಾರಿಗಳು ನೇಮಕ ಮಾಡಬೇಕು. ಮಕ್ಕಳ ಬಗ್ಗೆ ಅಪಾರ ಕಳಕಳಿದ್ದಂಥವರಿಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು. ವಸತಿಗೆ ಸಂಬಂಧಪಟ್ಟಂಥ ಇಲ್ಲಿ ಮಕ್ಕಳಿದ್ದಾರೆ, ಪಾಪ ಭಯದ ವಾತಾವರಣದಲ್ಲಿ ಮಕ್ಕಳಿದ್ದಾರೆ, ಅವರಿಗೆ ಆತ್ಮಧೈರ್ಯ ತುಂಬತಕ್ಕಂಥ ಕೆಲಸ ನಮ್ಮ ಸಂಬಂಧಪಟ್ಟಂಥ ಇಲಾಖೆಯವ್ರು ಮಾಡಬೇಕು. ವಸತಿ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ BCM ಇಲಾಖೆಯವರಿಗೆ ಜವಾಬ್ದಾರಿ ವಹಿಸಬೇಕು. ಶೈಕ್ಷಣಿಕ ಪರಿಕರಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯವರು ಮೊನ್ನೆ DDP ಅವ್ರ ಜೊತೆಯಲ್ಲಿದ್ದಾರೆ, ಅವರು ಕ್ರಮ ವಹಿಸ್ತಾರೆ. ಮತ್ತು ರಕ್ಷಣೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ACP ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಶಾಲೆಯಲ್ಲಿದ್ದಂಥ ಮಕ್ಕಳು ಪ್ರಸಕ್ತ ಪರೀಕ್ಷೆಗಳು ನಡೆಯುವವರೆಗೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸುವ ಮೂಲಕ, ಕಾಳಜಿ ವಹಿಸುವ ಮೂಲಕ ಮಕ್ಕಳಿಗೆ ಸುಸೂತ್ರವಾಗಿ ಪರೀಕ್ಷೆ ರೀತಿಯಲ್ಲಿ ಕ್ರಮ ವಹಿಸಬೇಕಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಂಬಂಧಪಟ್ಟಂಥ ಇಲ್ಲಿನ CRP ಮತ್ತು ECOಗಳು ಇವೆಲ್ಲ ಗಮನಿಸಬೇಕು. ಅವರೆಲ್ಲ ಬಂದು ಏನು ಮಾಡ್ತಾರೆ ಭಾಳ ನೋವಾಗ್ತಾ ಇದೆ. ಇಂಥವೆಲ್ಲ ಗಮನಿಸಬೇಕು, ಅಧಿಕಾರಿಗಳು ಗಮನಕ್ಕೆ ತರಬೇಕು. ಮಕ್ಕಳ ರಕ್ಷಣೆ ನೀತಿ 2016 ಅಂತೇಳಿ 10 ವರ್ಷ ಆಯಿತು, ನಾವು ಆಯೋಗದಿಂದ 3 ವರ್ಷದಿಂದ ಹೇಳ್ತಾ ಇದ್ದೀವಿ. ಆದರೂ ಸಹಿತ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಭಾಳ ನೋವಿನ ಸಂಗತಿ ಇದೆ. ಹೀಗಾಗಿ ಆ ಒಂದು CRP ಮತ್ತು ECO ಅವರಿಗೆ ಅವರು ಕೂಡಲೇ ಅವ್ರ ಮೇಲೆ ಅವ್ರಿಗೆ ಅಮಾನತು ಮಾಡ್ತಕ್ಕಂಥ ಕೆಲಸ ಮಾನ್ಯ DDP ಅವ್ರು ಮಾಡಬೇಕು. ಮತ್ತು BO ಅವರು ಸಹಿತ ಬಂದು ನೋಡಬೇಕಾಗಿತ್ತು, ಅವ್ರಿಗೂ ಸಹಿತ ಕಾರಣಕ್ಕೆ ನೋಟಿಸ್ ಜಾರಿ ಮಾಡಬೇಕು. ಅದೇ ರೀತಿಯಾಗಿ ಈ ಒಂದು ಶಾಲೆಯಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಮಾಹಿತಿ ಇದ್ದರೂ ಕೂಡ ಯಾರು ಮುಚ್ಚಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಸಹಿತ ಕಾನೂನಿನ ಕ್ರಮ ತಗೊಳ್ಬೇಕಂತಕ್ಕಂಥ ನಿರ್ದೇಶನ ಈಗಾಗಲೇ ಕೊಟ್ಟಿದ್ದೇನೆ. ಸಂತ್ರಸ್ತೆ ವಿದ್ಯಾರ್ಥಿನಿಯ ಪೋಷಕರು ತಮ್ಮ ಮಗುವಿಗೆ ಆಗಿರುವ ಅನ್ಯಾಯವನ್ನು ಸಹಿಸದೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಶಾಲೆಗೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಗಾಗಲೇ ಕೃತ್ಯ ಎಸಗಿರುವ ಧನಂಜಯನನ್ನು ಖಾಸಗಿ ಶಾಲೆಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷ ಸ್ಥಾನದಿಂದ ಒಕ್ಕೂಟದ ಪದಾಧಿಕಾರಿಗಳು ವಜಾಗೊಳಿಸಿದ್ದಾರೆ. ನವಕರ್ನಾಟಕ ಯುವಶಕ್ತಿ ವೇದಿಕೆಯಿಂದ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದೇ ಖ್ಯಾತಿ ಪಡೆದಿರುವ ಗೌರಿಬಿದನೂರು ತಾಲೂಕಿನ ವಿದುರಾಶ್ವಥ ಶ್ರೀ ಕ್ಷೇತ್ರದಲ್ಲಿ ಮಾರ್ಚ್ 20ರಿಂದ ಜಾತ್ರೆ ಆರಂಭವಾಗಲಿದ್ದು, ಈ ಜಾತ್ರೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಹೌದು, ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದೇ ಖ್ಯಾತಿ ಪಡೆದಿರುವ ಗೌರಿಬಿದನೂರು ತಾಲೂಕಿನ ವಿದುರಾಶ್ವಥ ಕೇವಲ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರವಲ್ಲದೆ ಧಾರ್ಮಿಕವಾಗಿಯೂ ಪ್ರಖ್ಯಾತಿ ಪಡೆದ ಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರದ ಜಾತ್ರಾ ಮಹೋತ್ಸವ ಮಾರ್ಚ್ 20ರಿಂದ ಆರಂಭವಾಗಿದ್ದು, ಇಲ್ಲಿ ದನಗಳ ಜಾತ್ರೆಯು ಖ್ಯಾತಿ ಪಡೆದಿದೆ. ಇಲ್ಲಿನ ದನಗಳ ಜಾತ್ರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳು ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ದನಗಳು ಇಲ್ಲಿಗೆ ಆಗಮಿಸಲಿದ್ದು, ದನಗಳ ಖರೀದಿ ಮತ್ತು ಮಾರಾಟ ಈ ಹಿಂದೆ ಜೋರಾಗಿಯೇ ನಡೆಯುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಜದೇಶಿ ತಳಿಯ ರಾಸುಗಳ ಸಂಖ್ಯೆ ಕಡಿಮೆಯಾದ ಪರಿಣಾಮ ಜಾತ್ರೆ ಕಳೆಗುಂದಿದೆ. ಕೊರೋನಾ ಕಾರಣ ಕೆಲ ವರ್ಷಗಳ ದನಗಳ ಜಾತ್ರೆಯನ್ನೇ ಬಂದ್ ಮಾಡಲಾಗಿತ್ತು. ಆದರೆ ಇದೀಗ ದನಗಳ ಜಾತ್ರೆ ಮತ್ತೆ ಆರಂಭವಾಗಿದ್ದು, ಈ ಜಾತ್ರೆಗೆ ಬರುವ ರಾಸುಗಳಿಗೆ ಉಚಿತವಾಗಿ ಮೇವು ವಿತರಣೆ ಮಾಡುವ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಮುಂದಾಗಿದೆ. ಅಲ್ಲದೆ ನಮ್ಮ ರೈತ ನಮ್ಮ ಸ್ಟಾರ್ ಮತ್ತು ನಮ್ಮ ಸೈನಿಕ ನಮ್ಮ ಸ್ಟಾರ್ ಪ್ರಶಸ್ತಿ ಘೋಷಣೆ ಮಾಡಿರುವ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಇತಿಹಾಸ ಪ್ರಸಿದ್ಧ ವಿದುರಾಶ್ವಥ ದನಗಳ ಜಾತ್ರೆ ಅಂಗವಾಗಿ ಹಮ್ಮಿಕೊಂಡಿರುವ ಜಾನುವಾರು ಮೇವು ಉಚಿತ ವಿತರಣೆ ಕಾರ್ಯಕ್ರಮ ಹಾಗೂ ನಮ್ಮ ರೈತ ನಮ್ಮ ಸ್ಟಾರ್ ಮತ್ತು ನಮ್ಮ ಸೈನಿಕ ನಮ್ಮ ಸ್ಟಾರ್ ಪ್ರಶಸ್ತಿ ನೀಡಿ ರೈತರು ಮತ್ತು ಸೈನಿಕರನ್ನು ಗೌರವಿಸಲು ವೇದಿಕೆ ಮುಂದಾಗಿದೆ. ರೈತರು ಹೊಲದಲ್ಲಿ ಹೋರಾಡುತ್ತಾರೆ, ಸೈನಿಕರು ಗಡಿಯಲ್ಲಿ ಹೋರಾಡುತ್ತಾರೆ. ದೇಶದ ನೆಲ ಮತ್ತು ಗಡಿ ಕಾಪಾಡುವ ಇವರಿಗೆ ಗೌರವ ಸಮರ್ಪಿಸುವ ಉದ್ದೇಶದಿಂದ ಈ ವಿಶೇಷ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಜಾತ್ರೆಯಲ್ಲಿ ಸಾವಿರಾರು ಜಾನುವಾರುಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ರೈತ ಸಮುದಾಯ ಹಾಗೂ ಜಾನುವಾರುಗಳ ಯೋಗಕ್ಷೇಮವನ್ನು ಮನಗೊಂಡು ಉಚಿತ ಮೇವು ವಿತರಣೆ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಅಂಬರೀಶ್ ಹೇಳಿದ್ದಾರೆ. ಏನು ನವಕರ್ನಾಟಕ ಯುವಶಕ್ತಿ ವೇದಿಕೆ ಈ ಒಂದು ನಮ್ಮ ರೈತ ನಮ್ಮ ಸ್ಟಾರ್
ಹಾಗೆ ನಮ್ಮ ಸೈನಿಕ ನಮ್ಮ ಸ್ಟಾರ್ ಅಂತ ಒಂದು ಒಳ್ಳೆ ನಮ್ಮ ಸಮಾಜಕ್ಕೆ ಎಸ್ಪೆಷಲಿ ನಮ್ಮ ಬಯಲುಸೀಮೆ ಭಾಗಕ್ಕೆ ಯುವಕರಿಗೆ ಇಂಥ ಒಂದು ಕಾರ್ಯಕ್ರಮ ಕೊಟ್ಟಾಗ ಒಂದು ಒಳ್ಳೆ ಒಂದು ಸಂದೇಶಗಳನ್ನು ಇಡೀ ರಾಜ್ಯಕ್ಕೆ ಒಂದು ಕಳಿಸ್ಬೋದು. ಅದರಲ್ಲೂ ಕೂಡ ನಮ್ಮ ಬಯಲುಸೀಮೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಎಲ್ಲದರಲ್ಲೂ ಹೋರಾಟ ಮಾಡಿ ನಾವು ಪಡ್ಕೋಬೇಕಾದಂಥ ಒಂದು ಸನ್ನಿವೇಶಗಳು. ಯಾಕಂದರೆ ಇಲ್ಲಿ ಬೆಂಗಳೂರು ರಾಜಧಾನಿಗೆ ಕೇವಲ 50 ಕಿಲೋಮೀಟರ್ ಹತ್ತಲ್ಲಿದ್ದರೂ ಕೂಡ ನಾವು ನೀರಿಗಾಗಿ ಹೋರಾಟಗಳು ಮಾಡ್ತೀವಿ. ಅದೇ ಥರ ಸರ್ಕಾರದಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೋಸ್ಕರ ನಾವು ಹೋರಾಟ ಮಾಡಿ ಪಡ್ಕೊತೀವಿ. ಸೊ ಈ ಒಂದು ಕಷ್ಟಗಳನ್ನೆಲ್ಲ ನಾವು ಅನುಭವಿಸಿ ಬೆಳಗ್ಗೆ ಸಂಜೆ ಕೆಲಸ ಮಾಡಿ ರೈತರಿಗೆ ಒಳ್ಳೆಯ ಒಂದು ವೇದಿಕೆಗಳನ್ನ ಕಲ್ಪಿಸ್ಕೊಡೋದ್ರಲ್ಲಿ ಎಲ್ಲೋ ಕಡೆ ಸರ್ಕಾರವೂ ಕೂಡ ವಿಫಲ ಆಗಿದ್ದಾವೆ. ಸೊ ಅದ್ರ ಜೊತೆಯಲ್ಲಿ ಈ ಕೆಲ ರಾಜಕಾರಣಿಗಳು ಕೂಡ ನಮ್ಮ ರೈತರಿಗೆ ಅಂದರೆ ಹಿಂದೇಟು ಹೊಡಿತಾರೆ. ಸೊ ಯಾವುದೇ ಒಂದು ನಟನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮೊದಲನೇ ಆದ್ಯತೆ ಕೊಟ್ಟು ಅವ್ರನ್ನ ಕರೆಸಿ ಅವ್ರನ್ನ ವೇದಿಕೆಗಳಿಗೆ ಕೂರಿಸಿ ಅವ್ರಿಗೆ ಸನ್ಮಾನ ಮಾಡೋಂಥದ್ದಾಗಿರ್ಬೋದು, ಅವ್ರಿಗೆ ವಿಭಿನ್ನವಾದ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಸೊ ನಮ್ಮ ರೈತರಿಗೋಸ್ಕರ ಯಾರೂ ಕೂಡ ರೂಪಿಸೋದಿಲ್ಲ, ಯಾಕಂದರೆ ವಿರಳ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಬಯಲುಸೀಮೆ ರೈತರಿಗೆ ಏನಾನ ಕೊಡಬೇಕು, ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಇಟ್ಕೊಂಡು ಈ ವರ್ಷ ನಾವು ಇಂದ್ರಾಶ್ವತ್ಥ ಎಸ್ಪೆಷಲಿ ನಮ್ಮ ಇಂದ್ರಾಶ್ವತ್ಥದಲ್ಲಿ ಇನ್ನು ಸ್ವತಂತ್ರ ಹೋರಾಟದ ಹಿನ್ನೆಲೆಯನ್ನು ನಾವು ತಗೊಂಡಾಗ ಅನೇಕ ನಮ್ಮ ದೇಶಕ್ಕೆ ತ್ಯಾಗ ಮಾಡಿರ್ತಕ್ಕಂಥ ಒಂದು ಜಾಗ ಅದು. ಯಾಕಂದರೆ ಅನೇಕ ತ್ಯಾಗ ಮಾಡಿ ಸತ್ತಿರ್ತಕ್ಕಂಥ ಮರಣ ಹೊಂದಿರ್ತಕ್ಕಂಥ ಜಾಗ. ಸೊ ಅದನ್ನು ನಾವು ಹಿಡಿತದಲ್ಲಿಟ್ಕೊಂಡು ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ರೈತರಿಗೆ ಈಗ ದೇಶದ ಬೆನ್ನೆಲುಬು ರೈತರು ಸೈನಿಕರು ಅಂತೇಳಿ ಎಲ್ಲ ವೇದಿಕೆಗಳಲ್ಲಿ ನಾವು ಘಂಟಾಘೋಷವಾಗಿ ಮಾತಾಡ್ತೀವಿ. ಆದರೆ ರೈತರಿಗೆ ಮತ್ತು ಸೈನಿಕರಿಗೆ ಒಂದು ಕಾರ್ಯಕ್ರಮ ರೂಪಿಸದಲ್ಲಿ ನಾವು ನೋಡಿಲ್ಲ, ಅತಿ ವಿರಳ. 100ಕ್ಕೆ 1% ಪೂರ್ತಿ ನಾವು ನೋಡೋದಕ್ಕೆ ಆಗೋದಿಲ್ಲ ನಮ್ಮ ಸೈನಿಕರಿಗೆ ರೈತರಿಗೆ. ಸೊ ಅಂಥ ಒಂದು ದೃಷ್ಟಿಯಿಂದ ನಮ್ಮ ಇಂದ್ರಾಶ್ವತ್ಥದಲ್ಲಿ ಏನು ಮುಂದಿನ ಇದೇ ತಿಂಗಳು 20ನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ನಾವು 22ನೇ ತಾರೀಕು ಭಾನುವಾರ ನಾವು ವಿಶೇಷವಾಗಿ ನಮ್ಮ ಸೈನಿಕರಿಗೆ ಮತ್ತು ರೈತರಿಗೆ ಮೆರವಣಿಗೆ, ಯಾಕಂದರೆ ಸ್ಟಾರ್ ಥರ ನಮ್ಮ ರೈತರೇ ನಮ್ಮ ಸ್ಟಾರ್ಗಳು, ನಮ್ಮ ಸೈನಿಕರೇ ನಮ್ಮ ಸ್ಟಾರ್ಗಳು. ಯಾರು ಕೂಡ ಇಲ್ಲಿ ನಮ್ಮ ಸ್ಟಾರ್ ಫಿಲಮಲ್ಲಿ ನಟನೆ ಮಾಡ್ತಕ್ಕಂಥವ್ರಲ್ಲ. ನಮ್ಮ ರೈತರು ನಮ್ಮ ಸೈನಿಕರು ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತು ವಿಶೇಷವಾಗಿ ಆಮೇಲೆ ಎತ್ತುಗಳು ಮುಂದೆ ಹೋಗ್ತವೆ. ಅದರ ಜೊತೆಯಲ್ಲಿ ನಮ್ಮ ರೈತರು ಮತ್ತು ಸೈನಿಕರು ಹಿಂದೆ ಮೆರವಣಿಗೆ ಮುಖಾಂತರ ಸುಮಾರು 1-1.5 ಕಿಲೋಮೀಟ್ರು ಮೆರವಣಿಗೆ ಮಾಡ್ತಾ ಇದ್ದೀವಿ. ಇಂದಿನಿಂದ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಖುಷಿಯಿಂದಲೇ ಪರೀಕ್ಷೆ ಬರೆದು ಹೊರಬಂದರು. ಕಾರಣ ಇಂದು ಮಾತೃಭಾಷೆ ಕನ್ನಡ ಪರೀಕ್ಷೆ ಇದ್ದ ಕಾರಣ ಎಲ್ಲರೂ ಉತ್ತಮವಾಗಿಯೇ ಪರೀಕ್ಷೆ ಬರೆದರು. ಇಂದು ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಮಾತೃಭಾಷೆ ಕನ್ನಡವನ್ನು ಇಂದು ಮಕ್ಕಳು ಖುಷಿಯಾಗಿ ಬರೆದರು. ಜಿಲ್ಲೆಯಾದ್ಯಂತ ಆಯಾ ತಾಲೂಕಿನ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದ್ದು, ಯಾರೂ ಗೈರು ಹಾಜರಾಗದೆ ಎಲ್ಲರೂ ಹಾಜರಾಗಿ ಪರೀಕ್ಷೆ ಬರೆಯುವುದಾಗಿ ಪರೀಕ್ಷಾ ಕೊಠಡಿ ಮೇಲ್ವಿಚಾರಕರು ತಿಳಿಸಿದ್ದಾರೆ. ಮಕ್ಕಳು ಯಾವುದೇ ಆತಂಕಕ್ಕೆ ಒಳಗಾಗದೆ ಪರೀಕ್ಷೆ ಬರೆಯುವಂತೆ ಶಿಕ್ಷಕರು ಧೈರ್ಯ ತುಂಬಿದ್ದಾರೆ. ಚೆನ್ನಾಗಿತ್ತು. ಎಷ್ಟು ಮಾರ್ಕ್ಸ್ ಬರ್ತಿದ್ದೀವಿ ಅಂದರೆ ಔಟಾ ಎಕ್ಸಾಮ್ ಹೆಂಗಿತ್ತು? ಚೆನ್ನಾಗಿತ್ತು, ಈಸಿಯಾಗಿತ್ತು, ಓದಿರೋದೇ ಬಂದಿತ್ತು. ಗಾದೆ ಗೊತ್ತಿರಲಿಲ್ಲ, ಪ್ರಬಂಧ ಕೊಟ್ಟಿದ್ರು, ಆರೋಗ್ಯ ಮತ್ತು ಕ್ರೀಡಾ ಅಂತ ಕೊಟ್ಟಿದ್ರು, ಅದನ್ನು ಬರೆದಿದ್ದೀವಿ. ಎಷ್ಟು ಮಾರ್ಕ್ಸ್ ಬರ್ಬೋದು ನಿಮಗೆ? ಬರೋದು 90 ಮೇಲೆ ಬರುತ್ತೆ ಅಂತ ಹೋಪಿದೆ. ಎಷ್ಟು ಕೊಡ್ತಾರೋ ನೋಡಬೇಕು. ಎಕ್ಸಾಮ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು ಸರ್, ಎಲ್ಲ ಈಸಿ ಇತ್ತು. LKG
UKG ಪೇಪರ್ ಇದ್ದಂಗೆ LKG ಪೇಪರ್ ಔಟ್ ಆಫ್ ಟ್ರೈ ಮಾಡಿ ಎಷ್ಟು ಮಾರ್ಕ್ಸ್ ಬರ್ಬೋದು? 75. ಚಿಕ್ಕಬಳ್ಳಾಪುರದ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಇಂದು ಪರೀಕ್ಷೆ ಬರೆದು ಹೊರಬಂದ ವಿದ್ಯಾರ್ಥಿಗಳು ಖುಷಿಯಿಂದಲೇ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಆದರೆ ಉಳಿದ ವಿಷಯಗಳ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆತಂಕ ಮನೆ ಮಾಡಿದ್ದು, ಯಾವುದೇ ಆತಂಕವಿಲ್ಲದೆ ಪರೀಕ್ಷೆ ಬರೆದು ಉತ್ತಮ ಫಲಿತಾಂಶ ಪಡೆಯಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಎಂದು ನಿಮ್ಮ ವಾಹಿನಿ ಹಾರೈಸುತ್ತದೆ. ಎಕ್ಸಾಮ್ ಹೆಂಗಿತ್ತು? ಈಸಿ ಆಗಿತ್ತು ಸರ್. ಚೆನ್ನಾಗಿತ್ತು ಸರ್. ನಾನು ಔಟ್ ಆಫ್ ಅಟೆಂಡ್ ಮಾಡಿದ್ದೀನಿ ಸರ್. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಔಟ್ ಆಫ್ ಔಟ್ ಓದಿ ಸರ್. ಆಮೇಲೆ ಅಣ್ಣ ಪೇಪರ್ ಈಸಿನೇ ಇತ್ತು. ಮಾಡಲ್ ಪೇಪರ್ಸ್ ಓದಿದ್ದು ಆರಾಮ ಸರ್. ಮಾಡಲ್ ಪೇಪರ್ಸ್ ಮತ್ತು ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಸ್ಪೆಷಲ್ ಚೆನ್ನಾಗಿ ಇನ್ನೂ ಜಾಸ್ತಿ ಮಾರ್ಕ್ಸ್ ಅಷ್ಟೇ ಸರ್. ಹೆಂಗಿತ್ತು? ಬಟ್ ಆದರೆ ಪೇಪರ್ ನೋಡಿದ ತಕ್ಷಣ ಫುಲ್ ಖುಷಿ ಆಗುತ್ತೆ. ಎಲ್ಲ ಓದಿರೋ ಕ್ವೆಶನ್ಸ್ ಸೆಕೆಂಡ್ ಪಿ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾರೆ. ಇವತ್ತು ಫಸ್ಟ್ ಎಕ್ಸಾಮ್ ಬರ್ತಿದ್ದೀನಿ. ಎಲ್ಲ ಓದಿರೋದೇ ಬಂದಿತ್ತಾ? ಎಲ್ಲ ಓದಿರೋದು ಈಸಿ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಕನ್ನಡದಲ್ಲಿ? 96 ಬರ್ಬೋದು. ಈಸಿಯಾಗಿ ಕೊಟ್ಟರೆ ಬರುತ್ತೆ. ಬರಲ್ಲ ಎಲ್ಲ ಓದಿರೋದೇ ಬಂದಿತ್ತಾ? ಎಲ್ಲ ಕ್ವಶನ್ ಅಟೆಂಡ್ ಮಾಡಿ ಔಟ್ ಆಫ್ ಔಟ್ ನಿರೀಕ್ಷೆ ಮಾಡಿ. ನಿಮ್ಮ ಹೆಸರು? ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ಸಿಕ್ಕ ನಂತರ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸ್ವಕ್ಷೇತ್ರ ಬಾಗೇಪಲ್ಲಿಗೆ ಆಗಮಿಸಿದ್ದು, ಬಾಗೇಪಲ್ಲಿಯಲ್ಲಿ ನಾಗರಿಕರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಅಲ್ಲದೆ ಬಾಗೇಪಲ್ಲಿ ಹೊರವಲಯದ ಟಿಬಿ ಕ್ರಾಸ್ನಿಂದ ಅದ್ದೂರಿ ಮೆರವಣಿಗೆ ಮೂಲಕ ಶಾಸಕ ಸುಬ್ಬಾರೆಡ್ಡಿ ಅವರನ್ನು ಕರೆತಂದಿದ್ದು ವಿಶೇಷವಾಗಿತ್ತು. ಹೈಕೋರ್ಟ್
ಅಸಿಂಧುಗೊಳಿಸಿದ ಕಾರಣ ಶಾಸಕ ಸ್ಥಾನ ಇಲ್ಲದೆ ಬಾಗೇಪಲ್ಲಿಯಿಂದ ದೂರ ಇದ್ದ ಶಾಸಕ ಸುಬ್ಬಾರೆಡ್ಡಿ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದ ಕಾರಣ ಇಂದು ಸ್ವಕ್ಷೇತ್ರಕ್ಕೆ ಬಾಗೇಪಲ್ಲಿಗೆ ಆಗಮಿಸಿದರು. ಈ ವೇಳೆ ಕ್ಷೇತ್ರದ ಜನರು ಅದ್ಧೂರಿಯಾಗಿ ಬರಮಾಡಿಕೊಂಡರು. ಕೆಬಿ ಕ್ರಾಸ್ನಿಂದ ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಸುಬ್ಬಾರೆಡ್ಡಿ ಅವರಿಗೆ ಸ್ವಾಗತಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ನನ್ನ ಕ್ಷೇತ್ರದ ಜನರ ಪ್ರೀತಿಯೇ ನನಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಗಲು ಕಾರಣವಾಗಿದೆ ಎಂದು ಹೇಳಿದರು. ಹೈಕೋರ್ಟ್ ನೀಡಿದ್ದ ಶಾಸಕ ಸ್ಥಾನದ ಅನರ್ಹತೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ತಪ್ಪು ಮಾಡಿಲ್ಲ. ಯಾವುದೇ ಭ್ರಷ್ಟಾಚಾರದ ದಾಖಲೆ ಇದ್ದರೆ ಮಾಧ್ಯಮದ ಮುಂದೆ ಬರಲಿ. ಇಂತಹ ಭ್ರಷ್ಟಾಚಾರದ ಕೆಲಸ ಮಾಡಿದ್ದರೆ ಜನ ನನ್ನನ್ನು 3 ಬಾರಿ ಆರಿಸುತ್ತಿರಲಿಲ್ಲ. ದೂರುದಾರರಿಗೆ ಒಂದು ಮಾತು ಹೇಳಲು ಬಯಸುತ್ತೇನೆ, ಸ್ವಲ್ಪವಾದರೂ ಸತ್ಯ ಮಾತನಾಡಲಿ. ಕೇವಲ ಸುಳ್ಳಿನಿಂದಲೇ ಜನರ ಮನಸ್ಸು ಗೆಲ್ಲಲು ಸಾಧ್ಯವಿಲ್ಲ ಎಂದರು. ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ಮುನ್ರಾಜು ಅವರಿಗೆ, ನೀವು ನಿಲ್ಲಬೇಕು, ನನ್ನ ಎದುರುಗಡೆ ಗೆಲ್ಲಬೇಕು. ನೀವು ಗೆದ್ದರೆ ಅದು ನಾನು ನೋಡಬೇಕು. ಈ ಕೆಲಸ ತಾವು ಮಾಡಬೇಕು ಅಂತ ಮಾಧ್ಯಮ ಈ ಭಾಗದ ಜನತೆಗೆ ನೋಡ್ರಿ. ನಾನು 13 ವರ್ಷದಿಂದ ಮೊದಲು ಬಾಗೇಪಲ್ಲಿ ಹೆಂಗಿದ್ದು ಅಂತ ನಿಮ್ಮ ಹಿರಿಯರಿಕೆಯಲ್ಲಿ ಯಾವಾಗಲೂ ಗಲಾಟೆಗಳು, ಪೊಲೀಸ್ ಸ್ಟೇಷನು, ವೆಜ್ಗಳಿರ್ತಾ ಇತ್ತು. ನಾನು ಬಂದ ಮೇಲೆ ಒಂದು ಗಲಾಟೆ ಮಾಡೋಕ್ಕೆ ಬಿಟ್ಟಿಲ್ಲ. ಶಾಂತಿಯುತ ಕ್ಷೇತ್ರ ಇದೆ. ಈಗ ಎಲ್ಲಾದರೂ MLAಗಳು ಡಿಸ್ಕ್ವಾಲಿಫೈ ಆದಾಗ ಅವ್ರು ತೊಂದರೆ ಆಗುತ್ತೆ ಅಂದರೆ ಪ್ರತಿಭಟನೆಗಳು ಮಾಡೋದು, ಬಂದ್ಗಳು ಮಾಡೋದು. ಮತ್ತು ನಮ್ಮ ಜನ ಹಂಗೆ ಮಾಡಲಿಲ್ಲ. ನಾನು ಹೆಂಗೆ ಬೆಳೆಸಿದ್ದೀನಂದರೆ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮಾಡಿ ಭಗವಂತನಿಗೆ ಮೊರೆ ಹೋದ್ರೆ ವಿನಃ ಅದು ಶಾಂತಿ ಮಾರ್ಗ, ಭಕ್ತಿ ಮಾರ್ಗದಲ್ಲಿ, ಒಳ್ಳೆ ಮಾರ್ಗದಲ್ಲಿ ಮತ್ತೆ ನಮ್ಮ ಶಾಸನ ಆಗಬೇಕು ಅಂದರೆ ವಿನಃ ದುಂಡಾವರ್ತನೆ, ಗೂಂಡಾಗಿರಿ ಮಾಡಲಿಲ್ಲ. ಜನರನ್ನು ಕೇಳಿ ಸುಬ್ಬಾರೆಡ್ಡಿ ವ್ಯಕ್ತಿತ್ವ ಏನು ಅಂತ ಅವರೇ ಹೇಳುತ್ತಾರೆ. ನಾನು ಶಾಸಕರಾದ ನಂತರ ಒಂದೇ 1 ಎಕರೆ ಜಮೀನು ಮಾಡಿಲ್ಲ. ಆದರೂ ಅನಗತ್ಯವಾಗಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಭ್ರಷ್ಟಾಚಾರ ಮಾಡಿ ಆಸ್ತಿ ಮಾಡಬಾರದು. ನಾನು ಬಿಸ್ನೆಸ್ ಮಾಡಿ ಸಂಪಾದಿಸಿದರೆ ತಪ್ಪೇನು ಎಂದು ಸುಬ್ಬಾರೆಡ್ಡಿ ಪ್ರಶ್ನಿಸಿದರು. ನನ್ನ ಕ್ಷೇತ್ರದ ಜನರು ಸಲ್ಲಿಸಿದ ಪೂಜೆಯ ಫಲವೇ ನನಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಗಲು ಕಾರಣವಾಗಿದೆ. ಜನರ ಪ್ರೀತಿ ಎಷ್ಟಿದೆ ಎಂಬುದು ನನಗೆ ಅರಿವಾಗಿದೆ. ಜನರಿಗಾಗಿ ಮತ್ತಷ್ಟು ಸೇವೆ ಮಾಡಲು ಉತ್ತೇಜನ ಸಿಕ್ಕಿದೆ. ನನ್ನ ಜೀವನ ಜನರಿಗಾಗಿ ಮುಡುಪಾಗಿಡುತ್ತೇನೆ ಎಂದು ಸುಬ್ಬಾರೆಡ್ಡಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಮಾರ್ಚ್ 7ರಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಮಿಸುವ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಮಂಡಲದ 7 ಮಹಾಶಕ್ತಿ ಕೇಂದ್ರಗಳ ಪ್ರತಿ ಬೂತ್ನಿಂದ 5 ಜನರಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಕುರಿತು ಮುಖಂಡರು ಪೂರ್ವಭಾವಿ ಸಭೆ ನಡೆಸಿದರು. ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ದೇವನಹಳ್ಳಿ ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಮಾರ್ಚ್ 7ರಂದು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮುಖಂಡರು ಮತ್ತು ವಿವಿಧ ಘಟಕಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಒಂದೊಂದು ಬೂತ್ನಿಂದ ಕನಿಷ್ಠ 5 ಜನರನ್ನು ಕರೆತರುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸೂಚಿಸಲಾಗಿದೆ ಎಂದರು. ಇವತ್ತು ಏನು BB ರಾಮ್ಜಿ ವಿಕಸಿತ ಭಾರತ ಏನಿವತ್ತು ಮುಂದೆ ಹೋಗ್ತಾ ಇದೆ, ಅದರ ಹಾಗೆ ಹಿಂದೆ ಮನ್ರೇಗಾ ಇತ್ತು, ಅದನ್ನ ಹೆಸರು ಚೇಂಜ್ ಮಾಡ್ಬಿಟ್ಟಿದ್ದೀರಿ ಅಂತ ಹೇಳಿ ಇವತ್ತು ಒಬ್ಬೆ ಹೊಡಿತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಇದ್ದಿದ್ದ ಮನರೇಗದಲ್ಲಿ ಪ್ರತಿಯೊಬ್ಬರಿಗೆ 1 ದಿವಸಕ್ಕೆ ನಿಗದಿತ ಅವ್ರಿಗೇನು ಕೂಲಿ ಕಾರ್ಮಿಕರಿಗೆ ಕೆಲಸ ಇತ್ತು ಅದು 176 ರೂಪಾಯಿ ಇತ್ತು. ಇವತ್ತು 364 ರೂಪಾಯಿ ತಗೊಂಡೋಗಿದ್ದಾರೆ. 100 ದಿನ ಕಾಯಂ ಕೆಲಸ ಇದ್ದಿದ್ನ 125 ದಿನ ತಗೊಂಡೋಗಿದ್ದೀವಿ. ವಿಕಸಿತ ಭಾರತ ಇವತ್ತು ಆಗೋದು ಕಾಂಗ್ರೆಸ್ ಅವರಿಗೆ ಬೇಡವಾಗಿದೆ. ಹಾಗಾಗಿ ಇದನ್ನ ಒಳಗೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು 7ನೇ ತಾರೀಕು 3ನೇ ತಿಂಗಳು 2026 ಈ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ದೇವನಹಳ್ಳಿ ಮಂಡಲದಲ್ಲಿ 7 ಮಹಾಶಕ್ತಿ ಕೇಂದ್ರಗಳಿದ್ದಾವೆ. ಆ 7 ಮಹಾಶಕ್ತಿ ಕೇಂದ್ರಗಳಿಂದ ಕೂಡ ಇವತ್ತು ಎಲ್ಲ ಅಧ್ಯಕ್ಷರನ್ನ ಕರೆಸಿ ತಾಲೂಕಿನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಮತ್ತೆ ತಾಲೂಕಿನ ಮುಖಂಡರು
XMLA ಅವರು ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಸಭೆ ಮಾಡಿದ್ದೀವಿ. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಅವರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪೊಳ್ಳು ಭರವಸೆ ಕೊಟ್ಟು ಅಧಿಕಾರದಲ್ಲಿದೆ. ಗ್ಯಾರಂಟಿಯಲ್ಲಿ ಸಂಪೂರ್ಣವಾಗಿ ಸರ್ಕಾರ ದಿವಾಳಿಯಾಗಿದೆ. ಜಿಲ್ಲೆಯಲ್ಲಿ ವಿಬಿಜಿ ರಾಮ್ಜಿ ಹೆಸರಿನ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ರಾಜ್ಯದ ಹಲವಾರು ಮುಖಂಡರು ಕಾಂಗ್ರೆಸ್ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ಪೊಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಿರ್ಬೋದು, ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದಿರ್ಬೋದು, ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದಿರ್ಬೋದು, ಅದನ್ನೆಲ್ಲವನ್ನು ಮೀರಿ ಇವತ್ತು ಸರ್ಕಾರ ಎಲ್ಲ ಒಂಥರ ದಿವಾಳಿಯಾಗಿದೆ. ಇದರ ವಿರುದ್ಧ ಒಂದು ಪತ್ರಿಕಾಗೋಷ್ಠಿ, ಅದೇ ರೀತಿ ರಾಜ್ಯ ಅಧ್ಯಕ್ಷರು ಇದನ್ನೆಲ್ಲವನ್ನು ಒಳಗೊಂಡಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಬಿಜಿ ರಾಮ್ಜಿ ಅವರ ಒಂದು ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮ ಮತ್ತು ಈ ರಾಜ್ಯ ಸರ್ಕಾರದ ದಿವಾಳಿತನದ ಬಗ್ಗೆ ದಿನಾಂಕ 7/3/2020 ಶನಿವಾರದಂದು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಆರ್ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಮತ್ತು ನಮ್ಮ ಎಲ್ಲ ನಾಯಕರು, ಛಲವಾದಿ ನಾರಾಯಣಸ್ವಾಮಿ ಅವರನ್ನು ಒಳಗೊಂಡು ರಾಜ್ಯದ ಹಲವಾರು ಪ್ರಮುಖರು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ವಿರುದ್ಧದ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 11ರವರೆಗೆ ನೀಡಿರುವ ಅವಧಿ ಒಳಗಡೆ ನಾನು ಗೆಲ್ಲುತ್ತೇನೆ, ಆದರೆ ಮಧ್ಯಂತರ ಚುನಾವಣೆ ಬಂದ್ರು 2028ರ ಚುನಾವಣೆಯಲ್ಲಿ ನಿನಗೆ ತಾಕತ್ತಿದ್ರೆ ನೀನು ನಿಲ್ಲಬೇಕು, ಗೆಲ್ಲಬೇಕು, ಅದನ್ನ ನಾನು ನೋಡಬೇಕು ಎಂದು ಬಿಜೆಪಿ ಮುನಿರಾಜುಗೆ ಶಾಸಕ SN ಸುಬ್ಬಾರೆಡ್ಡಿ ಸವಾಲೆಸಗಿದ್ದಾರೆ. ಶಾಸಕ SN ಸುಬ್ಬಾರೆಡ್ಡಿಯಿಂದ ಕಾಂಗ್ರೆಸ್ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಮುಖ್ಯವಾಗಿ ಅಭಿಮಾನಿಗಳಿಗೆ ಕೃತಜ್ಞತಾ ಸಮಾರಂಭ ಏರ್ಪಡಿಸಲಾಗಿತ್ತು. ಸಾವಿರಾರು ಮಂದಿ ತಮ್ಮ ನೆಚ್ಚಿನ ನಾಯಕನಿಗೆ ಹೂಮಾಲೆ, ಹೂಗುಚ್ಛ ನೀಡಿ ಶಾಲು ಹೊದಿಸಿ ಶುಭಾಶಯಗಳನ್ನು ತಿಳಿಸಿದರು. ಈ ವೇಳೆ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ನೇತೃತ್ವದ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು, CJI ಸೂರ್ಯಕಾಂತ್ ಮಹತ್ವದ ತೀರ್ಪು ನೀಡಿದ್ದಾರೆ. ನನ್ನ ಆಯ್ಕೆ ಅಸಿಂಧು ಆದೇಶಕ್ಕೆ ತಡೆ ನೀಡಲು ಮುಖ್ಯ ಕಾರಣ ನೀವು ಮತ್ತು ನಿಮ್ಮ ಅಭಿಮಾನವೇ ಸಾಕ್ಷಿ. ನಾನು ಸಮಾಜ ಸೇವೆ ಮಾಡುವ ವ್ಯಕ್ತಿ, ನಾನು ರಾಜಕೀಯ ಮಾಡುವ ವ್ಯಕ್ತಿಯಲ್ಲ. ಹಾಗಾಗಿ ಈ ಕ್ಷೇತ್ರದ ಜನತೆ ನನಗೆ 3 ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ನಾನು ಭ್ರಷ್ಟನಾಗಿದ್ದರೆ ಈ ಕ್ಷೇತ್ರದ ಜನ ನನ್ನ ಮನೆಗೆ ಕಳಿಸುತ್ತಿದ್ರು. ನೀನು ವ್ಯಾಪಾರ ಮಾಡುವವನು, ಸೇವೆ ಮಾಡುವವನಲ್ಲ. ನಿನಗೆ ಅಷ್ಟು ಯೋಗ್ಯತೆಯೂ ಇಲ್ಲ. ನಮ್ಮ ಕ್ಷೇತ್ರದ ಜನರು ಬುದ್ಧಿವಂತರು. ನಿನಗೆ ಮುಂದಿನ ದಿನಗಳಲ್ಲಿ ಈ ಭಾಗದ ಜನರು ಒದ್ದು ಓಡಿಸುತ್ತಾರೆ ಎಂದು ಬಿಜೆಪಿ ಮುನಿರಾಜುಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ಮುನಿರಾಜು ಅವರಿಗೆ, ನೀವು ನಿಲ್ಲಬೇಕು, ನನ್ನ ಎದುರುಗಡೆ ಗೆಲ್ಲಬೇಕು. ನೀವು ಗೆದ್ರೆ ಅದು ನಾನು ನೋಡ್ಬೇಕು. ಈ ಕೆಲಸ ತಾವು ಮಾಡಬೇಕು ಅಂತ ಈ ಭಾಗದ ಜನತೆಗೆ ನೋಡ್ರಿ, ನಾನು 13 ವರ್ಷದಿಂದ ಮೊದಲು ಬಾಗೇಪಲ್ಲಿ ಹೆಂಗಿದ್ದು ಅಂತ ನಿಮ್ಮ ಹಿರಿಯರಿಕೆಯಲ್ಲಿ ಯಾವಾಗಲೂ ಗಲಾಟೆಗಳು, ಪೊಲೀಸ್ ಸ್ಟೇಷನು, ವೆಜ್ಗಳಿರ್ತಾ ಇತ್ತು. ನಾನು ಬಂದ ಮೇಲೆ ಒಂದು ಗಲಾಟೆ ಮಾಡಕ್ಕೆ ಬಿಟ್ಟಿಲ್ಲ. ಶಾಂತಿಯುತ ಕ್ಷೇತ್ರ ಇದೆ. ಈಗ ಎಲ್ಲಾದರೂ MLAಗಳು ಡಿಸ್ಕ್ವಾಲಿಫೈ ಆದಾಗ ಅವ್ರು ತೊಂದರೆ ಆಗುತ್ತೆ ಅಂದರೆ ಪ್ರತಿಭಟನೆಗಳು ಮಾಡೋದು, ಬಂದ್ಗಳು ಮಾಡೋದು. ಮತ್ತು ನಮ್ಮ ಜನ ಹಂಗೆ ಮಾಡಲಿಲ್ಲ. ನಾನು ಹೆಂಗೆ ಬೆಳೆಸಿದ್ದೀನಂದರೆ, ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮಾಡಿ ಭಗವಂತನಿಗೆ ಮೊರೆ ಹೋದ್ರೆ ವಿನಃ ಅದು ಶಾಂತಿ ಮಾರ್ಗ, ಭಕ್ತಿ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ಮತ್ತೆ ನಮ್ಮ ಶಾಸನ ಆಗಬೇಕು ಅಂದರೆ ವಿನಃ ದುಂಡಾವರ್ತನೆ, ಗೂಂಡಾಗಿರಿ ಮಾಡಲಿಲ್ಲ. ಆ ಥರ ನನ್ನ ಫಾಲೋವರ್ಸ್ ನಾನು ಬೆಳೆಸಲಿಲ್ಲ. ಇದೇ ನಿಮ್ಮ 3ನೇ ಸಲ ಗೆದ್ದಾಗಲೂ ಇಷ್ಟು ಜನ ಸೇರಿರಲಿಲ್ಲ, ಇಷ್ಟು ಆತ್ಮೀಯತೆ ಇಲ್ಲ, ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ ನೋಡಿಲ್ಲ. ಈ ಸಲ ಅದು ನೋಡಿದ್ವಿ. ನನಗೆ ಅಯ್ಯೋ ಅನಿಸುತ್ತೆ. ನಾನು 2 ದಿವಸ ನನ್ನ ಡಿಸ್ಕ್ವಾಲಿಫೈ 2 ದಿವಸ ನಮ್ಮ ಮನೇಲಿ ನನಗೇನು ಅನಿಸ್ಲಿಲ್ಲ. ಯಾವಾಗ ಫೋನಿಗೆ ಬಂತು ಕ್ಷೇತ್ರದಾಗ ನನಗೆ ಅನ್ನಿಸ್ತು, ಇಲ್ಲ ಅವ್ರ ಸೇವೆಯನ್ನು ಮಾಡಬೇಕು ಏನಾದ್ರು. ಆಗ ನಾನು ಡಿಸ್ಕ್ವಾಲಿಫೈ ಆದ 4ನೇ ದಿವಸಕ್ಕೆ ನಾನು ಹೋದೆ ಡೆಲ್ಲಿಗೆ. ನಮ್ಮ CMಗೆ ಹೋಗಿ ಹೇಳಿದ್ದೆ, ನಾನು ಎಲೆಕ್ಷನ್ಗೆ ಹೋಗ್ತೀನಿ, ನಾನು ಸ್ಟೇಗೆ ಹೋಗಲ್ಲ ಅಂತ ಹೇಳಿದೆ. ಅವ್ರು ಬೈದರು. ನಮ್ಮ ಹೈಕಮಾಂಡ್ ಹೇಳಿದ ಮೇಲೆ ನಾನು
33,33,000 ಸೆಕೆಂಡ್ ಟೈಮಲ್ಲಿ 16,000 ಲೀಡ್ ಕೊಟ್ಟರು. ಮೊನ್ನೆ 19,175 ಕೊಟ್ಟಿದ್ದಾರೆ ಸ್ವಾಮಿ. ಜನ ಮೂರ್ಖರಲ್ಲ. ನಾನು ತಪ್ಪು ಮಾಡಿದ್ರೆ ನನ್ನ ಮನೆ ಕಲಿಸ್ತಾ ಇದ್ರು. ನಾನು ಚೆನ್ನಾಗಿ ನಿಮ್ಮ ಒಂದು ಸೇವೆ ಮಾಡ್ತಾ ನಾನು ಕಂಟಿನ್ಯೂ ಮಾಡ್ಕೊಳ್ತಾ. ಇಂಥ ಪ್ರಶ್ನೆ ಆದರೆ ಒಂದೇ ಸಲ ಒಂದು ತಿಂಗಳಿಗೆ ಅವ್ನ ಮನೆಗೆ ಕಲಿಸ್ಬಿಡ್ತಾ ಇದ್ರಿ ನೀವೆಲ್ಲ. ಆ ಕೆಲಸ ನೀವು ಮಾಡ್ತಾ ಇದ್ರಿ. ಆದರೆ ನಾನು ಇವತ್ತು ಹೇಳ್ತೀನಿ, ಒಂದು ಒಳ್ಳೆ ರಾಜಕೀಯ ಮಾಡೋಣ. ನಾನು ಸತ್ಯವಾಗ್ಲೂ ಹೇಳ್ತೀನಿ, ಭಗವಂತನ ಸಾಕ್ಷಿಯಾಗ್ಲಿ ಹೇಳ್ತೀನಿ, ನಾನು ಈಗ ಮಾಡ್ತಾ ಇರೋದು ರಾಜಕೀಯ ಅಲ್ಲ, ನಾನು ಸೇವೆ ಸರ್ವಿಸ್ ನಾನು ಮಾಡ್ತಾ ಇರೋದು. ನಾನೇನಾದ್ರೂ ನಿಮ್ಮಂಥ ಕಠಿಣ ರಾಜಕೀಯ ಸ್ಟಾರ್ಟ್ ಮಾಡಿದ್ರೆ ನೀವು ಬಾಗೇಪಲ್ಲಿ ಹೆಜ್ಜೆ ಇಡೋಕ್ಕೆ ಸಾಧ್ಯ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ನಾನು ರಾಜಕೀಯ ಈ ಒಂದು 13 ವರ್ಷ ನಾನು ರಾಜಕೀಯನೇ ಮಾಡಿಲ್ಲ. ಸರ್ವಿಸ್ಸು, ಬಡವರ ಬಂದ ಸಹಾಯ ಮಾಡೋದು, ಕಷ್ಟದ ಬಂದ ಆಫೀಸರ್ಗಳು ಕೆಲಸ ಮಾಡ್ತಾಯಿದ್ದೆ. ನಾನು ರಾಜಕೀಯ ಅಂತ ಮಾಡಿಲ್ಲ ಇದುವರೆಗೂ. ನೀವಿಂಥ ಕಠಿಣ ಕೆಲಸಗಳು ಮಾಡ್ತಾರೆ, ನಾನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಲಿಮಿಟ್ಸಲ್ಲಿ ನೀವಿರಿ. ನೀವು ರಾಜಕೀಯ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ನೀವು ಸರ್ಜಾಪುರದಿಂದ ಅಂತ ಆದರೂ ಬನ್ನಿ, ಇನ್ನೊಂದು ದೇಶದಿಂದ ಆದರೂ ಬನ್ನಿ, ನನಗೇನು ಅಭ್ಯಂತರ ಇಲ್ಲ. ಆದರೆ ಅದನ್ನು ಬಿಟ್ಟು ಈ ಬಾಯಿ ಬುಡ್ಕಂತಾರೆ ಅಲ್ಲಿ ಇಲ್ಲಿ ಮಾತನಾಡ್ತಾ ಇದೆ, ಇದು ಸರಿಯಾಗುವಂಥ ಕ್ರಮ ಅಲ್ಲ ಅಂತ ಹೇಳ್ಬಿಟ್ಟು ತಮಗೆಲ್ಲರಿಗೂ ಹೇಳಿ, ತಾವೊಂದು ವಿಶ್ವಾಸ ಪ್ರೀತಿ ಇಷ್ಟು ನನ್ನ ಮೇಲೆ ಇಟ್ಟಿದ್ದಕ್ಕೆ ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲಿ ನಮ್ಮ ಋಣ ತೀರ್ಸೋಣ. ಖಂಡಿತವಾಗ್ಲೂ MLA ಇರಲಿ ಇಲ್ಲದೆ ಹೋಗ್ಲಿ, ಸಾಯೋ ತನಕ ನಿಮ್ಮ ಜೊತೆಯಲ್ಲಂತೂ ಇರ್ತೀನಿ. ಸಾಮಾನ್ಯವಾಗಿ ಚುನಾವಣಾ ಸಮಯದಲ್ಲಿ ಕೆಲವು ಘಟನೆಗಳಾಗುತ್ತೆ. ಆದರೆ ಇಂಥ ಒಂದು ಕಷ್ಟ ಕಾಲದಲ್ಲಿ ತಾವು ನನ್ನ ಬೆನ್ನಿಗೆ ನಿಂತಿದ್ದು ನೋಡಿದ್ರೆ ನನ್ನ ಜೀವಮಾನದಲ್ಲೇ ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ನಾನು ನೋಡ್ತಾ ಇದ್ದೆ ದಿನ ವಾಟ್ಸಪ್ಗಳಲ್ಲೂ ಅಲ್ಲಿ ಇಲ್ಲೂ ಮೀಡಿಯಾಗಳಲ್ಲಿ ಪ್ರತಿಯೊಬ್ಬರು ನಮ್ಮ ಅಣ್ಣನಿಗೆ ಆಗಬಾರ್ದಾಗಿತ್ತು, ನಮ್ಮನೆ ಯಾರಿಗೂ ತೊಂದರೆ ಮಾಡಿರಲ್ಲ, ಹೀಗೆ ಹೆಂಗೆ ಮಾಡ್ದ ಇವನು ಅಂತ. ನಿಜವಾಗ್ಲೂ ನಿಮ್ಮ ಒಂದು ಪೂಜೆ, ನಿಮ್ಮ ಒಂದು ಶಾಪ ವಿರೋಧಿಗಳು ತಟ್ಟಿರುತ್ತೆ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವಿರೋಧಿಗಳಿಗೆ. ಆಯ್ತು, ನೀವು ನಂದು ಡಿಸ್ಕ್ವಾಲಿಫೈ ಮಾಡಿದ್ರಿ, ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ, ಬಾಯಿಗೆ ಬಂದಂಗೆ ನೀವು ಮಾತನಾಡ್ತಾ ಇದ್ದೀರ. ನಿಮ್ಗೇನಾದ್ರು ಸತ್ಯ ಇದೆಯಾ ಅದರಲ್ಲಿ? ಏನಾದರೂ ನಿಜಾಂಶ ಇದೆಯಾ ಅದರಲ್ಲಿ? ಸುಬ್ಬಾರೆಡ್ಡಿ ಭ್ರಷ್ಟಾಚಾರ ಯಾವ್ದು ಭ್ರಷ್ಟಾಚಾರ ಮಾಡಿದ್ದೀನಿ? ನಾನು ನಂಬಿರೋ ದೇವರನ್ನು ಹೇಳ್ತೀನಿ, ನಾನು ₹1 ಇಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ. ನಾನು ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಮಾತನಾಡಲಿ. ಯಾಕಂದರೆ ನಮ್ಮ ಜನ, ನಮ್ಮ ಅಣ್ಣ ತಮ್ಮಂದರು, ನೀವು ನಮ್ಮ ಮನೆಯವ್ರು, ನಿಮ್ಗೆ ಹೇಳ್ಬೇಕಾದ ಕರ್ತವ್ಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಮಾತನಾಡ್ತಾರೆ. ಶಾಸಕ ಸ್ಥಾನ ಅಸಿಂಧುಗೊಳಿಸಿ ಹೈಕೋರ್ಟ್ ನೀಡಿದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿರುವುದು ಸಂತಸ ತಂದಿದೆ. ಜನತಾ ನ್ಯಾಯಾಲಯದಲ್ಲಿ ಸತತ 3 ಬಾರಿ ಗೆದ್ದು ಶಾಸಕನಾಗಿರುವ ನಾನು ದೇಶದ ನ್ಯಾಯಾಲಯದ ಬಗ್ಗೆ ಅಪಾರ ಗೌರವ ಹೊಂದಿದ್ದೇನೆ. ನ್ಯಾಯಾಲಯದಲ್ಲೂ ಗೆದ್ದು ಬರುವ ವಿಶ್ವಾಸವಿದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ಅಭಿಪ್ರಾಯಪಟ್ಟರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ದಿನದ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರತಿಭೆಗೆ ವೇದಿಕೆಯಾಗಿತ್ತು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರತಿಭೆಗೆ ವೇದಿಕೆಯಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೊಹಮ್ಮದ್ ನಾಸೀರ್, ಎಲ್ಲ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಕವಾಗಿಯೇ ಇರುತ್ತದೆ. ಆದರೆ ಆ ಪ್ರತಿಭೆಯನ್ನು ಹೊರತರಲು ಶಿಕ್ಷಕರು ಪ್ರೋತ್ಸಾಹದ ಜೊತೆಗೆ ಪೋಷಕರ ಸಹಕಾರವೂ ಅಗತ್ಯ. ಮಕ್ಕಳು ವೇದಿಕೆ ಭಯ ಸೇರಿದಂತೆ ಹಲವು ಕಾರಣಗಳಿಂದ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಹಿಂಜರಿಯುತ್ತಾರೆ. ಇಂತಹ ಸಂದರ್ಭದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಕೈ ಜೋಡಿಸಿದರೆ ಮಾತ್ರ ಮಕ್ಕಳಲ್ಲಿನ ಪ್ರತಿಭೆ ಅರಳಲು ಸಾಧ್ಯ ಎಂದು ಹೇಳಿದರು. ಇವತ್ತು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಗುಡಿಬಂಡೆಯಲ್ಲಿ ಪ್ರತಿ ವರ್ಷದಂಗೆ ಈ ವರ್ಷನೂ ವಿಜ್ಞಾನ ದಿನಾಚರಣೆ ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಂತೋಷದ ವಿಷಯ ಏನಂದರೆ ಮಕ್ಕಳಲ್ಲಿ ಪ್ರತಿಯೊಂದು ಕಲೆ ಇರುತ್ತೆ. ಆ ಕಲೆಯನ್ನು ನಮ್ಮ ಶಿಕ್ಷಕರು ಕಷ್ಟಪಟ್ಟು ತೋರಿಸ್ಕೊಡ್ತಾ ಇದ್ದಾರೆ.
ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಈ ವರ್ಷ ಹಿಂದಿನ ವರ್ಷ ಸ್ವಲ್ಪ ಜೋರಾಗಿ ಮಾಡಿದ್ವಿ. ಈ ವರ್ಷ ನಮಗೆ ಮಕ್ಕಳು ಉಪವಾಸ ಇರ್ತಾರೆ, ರಂಜಾನ್ ತಿಂಗಳು ಇದ್ದ ಕಾರಣ ಸಿಂಪಲ್ ಆಗಿ ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ. ಸಿಂಪಲ್ ಇದ್ರೇನು ಮಕ್ಕಳು ತುಂಬ ಹೈಲೈಟ್ ಆಗಿ ತೋರಿಸ್ಕೊಟ್ಟಿದ್ದಾರೆ, ವಸ್ತು ಪ್ರದರ್ಶನ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಈ ಇನ್ನೊಂದು ವಿಷಯ ಏನಂದ್ರೆ, ಈಗ ನಮ್ಮ CRP ಅವರನ್ನು ಬರ್ತಾರೆ, CRP BRP ಅವರೆಲ್ಲ ಬರ್ತಾರೆ. ಅವರು ಸ್ವಲ್ಪ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ಉರ್ದು ಶಾಲೆಯ ಅಭಿವೃದ್ಧಿಗೆ ತಮ್ಮ ಪ್ರೋತ್ಸಾಹ ಸದಾ ಇರುವುದಾಗಿ ಅವರು ಭರವಸೆ ನೀಡಿದರು. ನಂತರ ಶಿಕ್ಷಕಿ ಕೌಸರ್ ಸುಲ್ತಾನ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಉರ್ದು ಶಾಲೆಗೆ ದಾಖಲಾತಿ ಕಡಿಮೆಯಾಗುತ್ತಿರುವುದು ಆತಂಕಕಾರಿ. ಇದನ್ನು ಮನಗೊಂಡು ಶಿಕ್ಷಕರು ಹಾಗೂ STMC ಸದಸ್ಯರೊಂದಿಗೆ ದಾಖಲಾತಿ ಆಂದೋಲನ ನಡೆಸಿ ಮಕ್ಕಳನ್ನು ದಾಖಲಿಸಲಾಗುತ್ತಿದೆ. ಸರ್ಕಾರಿ ಶಾಲೆಗಳ ಬಗ್ಗೆ ಜನರು ಕೀಳರಿಮೆ ಹೊಂದಬಾರದು. ಇಲ್ಲಿ ಸಹ ಗುಣಮಟ್ಟದ ಶಿಕ್ಷಣ ಲಭ್ಯವಿದೆ. ಉರ್ದು ಶಾಲೆಯ ಉಳಿವಿಗೆ ಪೋಷಕರು ಹೆಚ್ಚಿನ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ವಿಜ್ಞಾನ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ವಿವಿಧ ವೈಜ್ಞಾನಿಕ ಮಾದರಿಗಳನ್ನು ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ವಿದ್ಯಾರ್ಥಿಗಳ ಸೃಜನಶೀಲತೆ ಹಾಗೂ ಪ್ರಯೋಗಾತ್ಮಕ ಚಿಂತನೆ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿತ್ತು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಹಳೆ ಗುಜರಿ ಶೆಡ್ಗೆ ಆಕಸ್ಮಿಕ ಬೆಂಕಿ ತಗುಲಿರುವ ಘಟನೆ ಕೋಲಾರ ನಗರದಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ. ಅವಘಡದಲ್ಲಿ ಗುಜರಿ ಶೆಡ್ನಲ್ಲಿದ್ದ ಹಳೆಯ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಹಳೆ ಗುಜರಿ ಶೆಡ್ಗೆ ಆಕಸ್ಮಿಕ ಬೆಂಕಿ ತಗುಲಿರುವ ಘಟನೆ ಕೋಲಾರ ನಗರದಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ. ಅವಘಡದಲ್ಲಿ ಗುಜರಿ ಶೆಡ್ನಲ್ಲಿದ್ದ ಹಳೆಯ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಸಾವಿರಾರು ರೂಪಾಯಿ ಮೌಲ್ಯದ ಟೈರ್, ಪ್ಲಾಸ್ಟಿಕ್ ಸಂಗ್ರಹ ಮಾಡಿದ್ದ ಶೆಡ್ ಇದಾಗಿದ್ದು, ಆಕಸ್ಮಿಕ ಬೆಂಕಿ ನಂದಿಸಲು ಸ್ಥಳೀಯರು ಪರದಾಟ ನಡೆಸಿದರು. ಕೋಲಾರ ನಗರದ ಶಾಹಿಷಾ ನಗರದ ರೈಲ್ವೆ ಟ್ರ್ಯಾಕ್ ಬಳಿ ಈ ಘಟನೆ ಜರುಗಿ ಕೆಲ ಕಾಲ ಆತಂಕ ಉಂಟುಮಾಡಿತ್ತು. ಮೊಹಮ್ಮದ್ ಎಂಬುವವರಿಗೆ ಸೇರಿದ ಹಳೆ ಗುಜರಿ ಶೆಡ್ ಇದಾಗಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಧಾವಿಸಿ ಬಂದು ಬೆಂಕಿ ನಂದಿಸುವ ಕಾರ್ಯ ಕೈಗೊಂಡರು. ಕೋಲಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಶಿಡ್ಲಘಟ್ಟ ನಗರದ ಕ್ರೆಸೆಂಟ್ ಖಾಸಗಿ ಪ್ರೌಢಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನದ ಮನೋಭಾವ ಬೆಳೆಸಿಕೊಂಡು ಹೊಸ ಆವಿಷ್ಕಾರ ಮಾಡಲು ಪ್ರಯತ್ನ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ತಮೀಮ್ ಅನ್ಸಾರಿ ಹಾಗೂ ಪ್ರಾಂಶುಪಾಲ ಮೊಹಮ್ಮದ್ ಯೂಸಫ್ ಅವರ ಮಾರ್ಗದರ್ಶನದಲ್ಲಿ ಆಯೋಜಿಸಿದ್ದ ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿದ್ಯಾರ್ಥಿಗಳು ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ತಮ್ಮ ಸ್ವಯಂ ಪ್ರಯತ್ನದಿಂದ ತಯಾರಿಸಿದ ವಿಜ್ಞಾನದ ಮಾದರಿಗಳು ಎಲ್ಲರನ್ನೂ ಆಕರ್ಷಿಸುತ್ತಿದ್ದು, ಮೋಟಾರ್ ಪಂಪ್ ಸೆಟ್ ಮೂಲಕ ಕೃಷಿಗೆ ನೀರು ಬಳಕೆ, ವಿದ್ಯುತ್ ಉತ್ಪಾದನೆ, ನೀರು ಮತ್ತು ಮಣ್ಣಿನ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ಇಸ್ರೋ ಇನ್ನಿತರ ಮಾದರಿಗಳನ್ನು ತಯಾರಿಸಿ ಪೋಷಕರ ಮತ್ತು ಭಾಗವಹಿಸಿದ ನಾಗರಿಕರ ಮನಸ್ಸು ಗೆಲ್ಲುವ ಪ್ರಯತ್ನವನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಮತ್ತು ನೈಟ್ರೇಟ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದಿದೆ ಎಂಬ ವರದಿಯನ್ನು ಆರಿಸಿಕೊಂಡು 7ನೇ ತರಗತಿಯ ವಿದ್ಯಾರ್ಥಿಗಳಾದ ಐಜಾನ್ ಸಾರಿ ಮತ್ತು ಅಲೈನಾ ಎಂಬ ವಿದ್ಯಾರ್ಥಿನಿಯರು ನೀರಿನ ಸಂರಕ್ಷಣೆ ಕುರಿತು ತಯಾರಿಸಿದ ಮಾದರಿ ಎಲ್ಲರನ್ನೂ ಆಕರ್ಷಿಸಿತು. ಪ್ರಾಕೃತಿಕ ಸಂಪತ್ತುಗಳಲ್ಲಿ ಒಂದಾದ ಕುಡಿಯುವ ನೀರನ್ನು ಸಂರಕ್ಷಣೆ ಮಾಡುವುದು ಅನಿವಾರ್ಯವಾಗಿದೆ. ಅದರ ಜೊತೆಗೆ ಜಲಮೂಲಗಳಾದ ಕೆರೆಗಳ ಜೀರ್ಣೋದ್ಧಾರ, ಪರಿಸರ ಸಂರಕ್ಷಣೆಯ ಮೂಲಕ ಅರಣ್ಯ ಸಂಪತ್ತು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು.
ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸಿ ಅಂತರ್ಜಲ ಮಟ್ಟವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಚಿಂತಿಸಬೇಕು ಎಂಬ ಸಂದೇಶವನ್ನು ಸಾರಿದರು. ಅನೇಕ ಮಾದರಿಯ ವೈಜ್ಞಾನಿಕ ಪ್ರದರ್ಶನ ಬಂದಿದ್ದ ಜನರಿಗೆ ಮತ್ತು ಪೋಷಕರಿಗೆ ಪುಟಾಣಿಗಳು ತಯಾರಿಸಿದ ಮಾದರಿಗಳ ಕುರಿತು, ಅದರ ಮಹತ್ವದ ಕುರಿತು ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿ ಮಾಹಿತಿ ನೀಡುತ್ತಿದ್ದು ವಿಶೇಷವಾಗಿತ್ತು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ದೇವನಹಳ್ಳಿ ಎಸ್ಎಲ್ಎಸ್ ಖಾಸಗಿ ವಸತಿ ಶಾಲೆ ಮುಖ್ಯಸ್ಥ ಧನಂಜಯ್ ಕಾಮಕೃತ್ಯ. ಹಾಸ್ಟೆಲ್ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ಆರೋಪ. 8ನೇ ತರಗತಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ. ಪೋಕ್ಸೋ ಪ್ರಕರಣದಡಿ ಪತಿ ಪತ್ನಿ ಬಂಧನ. ನವ ಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಮೇವು ಹಂಚಿಕೆಗೆ ತೀರ್ಮಾನ. ಗೌರಿಬಿದನೂರು ತಾಲೂಕಿನ ವಿದುರಶ್ವತ್ಥ ಜಾತ್ರೆಯಲ್ಲಿ ಉಚಿತ ಮೇವು ವಿತರಣೆ. ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ ಅಧ್ಯಕ್ಷ ಅಂಬರೀಶ್ ಘೋಷಣೆ. ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ. ಮೊದಲ ದಿನ ಜಿಲ್ಲೆಯಲ್ಲಿ ಪರೀಕ್ಷೆ ಸುಗಮ. ಮೊದಲ ದಿನ ಮಾತೃಭಾಷೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು. ಖುಷಿಯಿಂದಲೇ ಪರೀಕ್ಷೆ ಬರೆದು ಹೊರಬಂದ ವಿದ್ಯಾರ್ಥಿಗಳು. ಸುಪ್ರೀಂ ತಡೆಯಾಜ್ಞೆ ನಂತರ ಸ್ವಕ್ಷೇತ್ರಕ್ಕೆ ಬಂದ ಶಾಸಕ ಸುಬ್ಬಾರೆಡ್ಡಿ. ಅದ್ಧೂರಿಯಾಗಿ ಬರಮಾಡಿಕೊಂಡ ಕ್ಷೇತ್ರದ ಜನತೆ. ಕಿಲೋಮೀಟರ್ ರೋಡ್. ಸುಬ್ಬಾರೆಡ್ಡಿ ಬೆಂಬಲಿಗರಿಂದ ಸಂಭ್ರಮಾಚರಣೆ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.